ವಜ್ರ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರ ಸೌಂದರ್ಯ ಪ್ರತಿಯೊಬ್ಬರನ್ನು ತನ್ನತ್ತ ಸೆಳೆಯುತ್ತೆ. ಆದರೆ ಜ್ಯೋತಿಷ್ಯ ಮತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ವಜ್ರ ಕೇವಲ ಒಂದು ಅಲಂಕಾರಿಕ ಆಭರಣ ಅಲ್ಲ. ಅದು ಸೌಂದರ್ಯ, ಪ್ರೀತಿ, ಐಷಾರಾಮಿ ಜೀವನ ಮತ್ತು ಸಂಪತ್ತಿಗೆ ಕಾರಣನಾದ ಶುಕ್ರ ಗ್ರಹವನ್ನು ಪ್ರತಿನಿಧಿಸುವ ಅತ್ಯಂತ ಪ್ರಭಾವಶಾಲಿ ರತ್ನವಾಗಿದೆ. ವಜ್ರ ಶಕ್ತಿಶಾಲಿ ಕಂಪನಗಳನ್ನು ಹೊಂದಿದ್ದು, ಅದನ್ನು ಧರಿಸಿದವರ ಜೀವನದಲ್ಲಿ ಮಹತ್ತರ ಬದಲಾವಣೆಗಳನ್ನು ತರುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾಗಿ ಇದನ್ನು ಯಾರು ಬೇಕಾದರೂ ಧರಿಸುವಂತಿಲ್ಲ. ನಿಮ್ಮ ಜನ್ಮ ದಿನಾಂಕದ ಆಧಾರದ ಮೇಲೆ ವಜ್ರ ನಿಮಗೆ ಶುಭ ತರುತ್ತಾ ಅಥವಾ ಅಶುಭ ಫಲಿತಾಂಶ ನೀಡುತ್ತಾ ಅನ್ನೋದನ್ನು ಸಂಖ್ಯಾಶಾಸ್ತ್ರ ಸ್ಪಷ್ಟವಾಗಿ ವಿವರಿಸುತ್ತೆ. ಸಂಖ್ಯಾಶಾಸ್ತ್ರದಲ್ಲಿ 6ನೇ ಸಂಖ್ಯೆಯು ನೇರವಾಗಿ ಶುಕ್ರನನ್ನು ಪ್ರತಿನಿಧಿಸುತ್ತೆ. ಹಾಗಾಗಿ ಯಾವುದೇ ತಿಂಗಳ 6, 15 ಅಥವಾ 24ನೇ ತಾರೀಕಿನಂದು ಜನಿಸಿದ ವ್ಯಕ್ತಿಗಳಿಗೆ ವಜ್ರ ಅತ್ಯಂತ ಮಂಗಳಕರ ಹಾಗೂ ಅದೃಷ್ಟದ ರತ್ನವಾಗಿದೆ. ಈ ದಿನಾಂಕದಂದು ಹುಟ್ಟಿದವರು ವಜ್ರವನ್ನು ಧರಿಸಿದರೆ ಅವರ ಜೀವನದಲ್ಲಿ ಸುಖ, ಶಾಂತಿ, ಆರ್ಥಿಕ ಅಭಿವೃದ್ಧಿ ಮತ್ತು ದಾಂಪತ್ಯ ಸುಖ ವೃದ್ಧಿಯಾಗುತ್ತೆ. ಶುಕ್ರನ ಕೃಪೆಯಿಂದ ಸಮಾಜದಲ್ಲಿ ಕೀರ್ತಿ, ಪ್ರತಿಷ್ಠೆ ಕೂಡ ಒಲಿಯುತ್ತೆ. ಅದೇ ರೀತಿ 5, 14, 23 ಬುಧನ ಸಂಖ್ಯೆ ಹಾಗೂ 8, 17, 26 ಶನಿಯ ಸಂಖ್ಯೆ ದಿನಾಂಕದಂದು ಜನಿಸಿದವರಿಗೂ ವಜ್ರ ಅತ್ಯುತ್ತಮ ಫಲಿತಾಂಶಗಳನ್ನು ಕರುಣಿಸುತ್ತೆ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಶುಕ್ರನಿಗೆ ಬುಧ ಮತ್ತು ಶನಿಯೊಂದಿಗೆ ಗಾಢವಾದ ಮಿತ್ರತ್ವವಿದೆ. ಈ ಕಾರಣದಿಂದ ಈ ಸಂಖ್ಯೆಯವರು ವಜ್ರ ಧರಿಸಿದರೆ ವೃತ್ತಿ ಜೀವನದಲ್ಲಿ ಭಾರೀ ಯಶಸ್ಸು, ವ್ಯಾಪಾರದಲ್ಲಿ ಲಾಭ ಹಾಗೂ ಮಾನಸಿಕ ನೆಮ್ಮದಿ ಪಡೆಯಬಹುದು. ಇನ್ನು ಯಾವುದೇ ತಿಂಗಳ 1, 10, 19, 28 ಸೂರ್ಯನ ಸಂಖ್ಯೆ ಮತ್ತು 3, 12, 21, 30 ಹಾಗೂ 9, 18, 17 ಮಂಗಳನ ಸಂಖ್ಯೆ ದಿನಾಂಕಗಳಲ್ಲಿ ಜನಿಸಿದವರು ವಜ್ರವನ್ನು ಧರಿಸುವುದನ್ನು ಆದಷ್ಟು ತಪ್ಪಿಸಬೇಕು. ಈ ಗ್ರಹಗಳಿಗೆ ಶುಕ್ರನ ಜೊತೆ ಸಹಜವಾದ ಶತ್ರುತ್ವ ಇರೋದರಿಂದ ಇವರು ವಜ್ರವನ್ನು ಧರಿಸಿದರೆ ಆರ್ಥಿಕ ಮುಗ್ಗಟ್ಟು, ಆರೋಗ್ಯ ಸಮಸ್ಯೆಗಳು ಅಥವಾ ಕೌಟುಂಬಿಕ ಕಲಹಗಳು ಎದುರಾಗುವ ಸಾಧ್ಯತೆಗಳಿರುತ್ತೆ. ಚಂದ್ರನ ಪ್ರತಿನಿಧಿಯಾದ 2, 11, 20, 29 ದಿನಾಂಕದವರು ಕೂಡ ವಜ್ರ ಧರಿಸುವುದರಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಹಾಗೆಯೇ ಕೇತುವಿನ ಸಂಖ್ಯೆ 7, 16, 25ನೇ ತಾರೀಕಿನಂದು ಜನಿಸಿದವರು ವಿಶೇಷ ಮಾರ್ಗದರ್ಶನ ಇಲ್ಲದೆ ವಜ್ರ ಧರಿಸಬಾರದು. ಈ ಹೊಸ ವಿಷಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ವಿಷಯ ನಿಮಗೆ ಮೊದಲೇ ಗೊತ್ತಿತ್ತಾ? ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.